ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ. ನಮಶ್ಚಂಡಿಕಾಯೈ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ನಮಸ್ಕಾರ. ತುಲಾರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ನಾವು ನೋಡುವುದಾದರೆ, ಈ ತಿಂಗಳು ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯಿಕವಾಗಿ, ಇನ್ನಿತರ ವಿಚಾರಗಳಲ್ಲಿ ಯಾವ ರೀತಿಯಾಗಿದೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ಈ ತಿಂಗಳ ಗ್ರಹಗತಿಗಳ ಸಂಚಾರಕ್ಕೆ ಅನುಗುಣವಾಗಿ ಗೋಚಾರ ಫಲವನ್ನು ನಾವು ನೋಡೋಣ. ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರಗ್ರಹ, ಶುಕ್ರನ ಒಂದು ನಡೆಗೆ, ಚಲನೆಗೆ ಅನುಸಾರವಾಗಿ ಈ ತಿಂಗಳು ಇರುತ್ತೆ. ಅವನು ಯಾವ ರೀತಿಯಾಗಿರ್ತಾನೆ, ಶುಕ್ರನ ಮೇಲೆ ಇನ್ನಿತರ ಗ್ರಹಗಳ ಪ್ರಭಾವ, ತುಲಾರಾಶಿಯ ಮೇಲೆ ಇನ್ನಿತರ ಗ್ರಹಗಳ ದೃಷ್ಟಿ, ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ರಾಶ್ಯಾಧಿಪತಿಯ ಸ್ಥಿತಿಗತಿಗಳನ್ನು ನಾವು ನೋಡಿ ಭವಿಷ್ಯವನ್ನು ಹೇಳಬೇಕಾಗುತ್ತೆ. ಪ್ರಮುಖವಾಗಿ ಶುಕ್ರ 2ನೇ ಮನೆಯಲ್ಲಿ ಈ ತಿಂಗಳ ಡಿಸೆಂಬರಲ್ಲಿ 2ನೇ ಮನೆಯಲ್ಲಿರ್ತಕ್ಕಂಥದ್ದು. ಜೊತೆಯಲ್ಲಿ ಅವನು ವಕ್ರಿಯಾಗಿರತಕ್ಕಂತಹದ್ದು. ಯಾವುದೇ ಒಂದು ಶುಭಗ್ರಹ ವಕ್ರಿಯಾಗಿದ್ದರೆ ವಿರುದ್ಧವಾದಂತಹ ಫಲ, ಪಾಪಗ್ರಹ ವಕ್ರಿಯಾಗಿದ್ದರೆ ಶುಭ ಫಲಗಳನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಈ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿರತಕ್ಕಂತಹ ಶನಿ, 9ನೇ ಮನೆಗೆ ಬರತಕ್ಕಂತಹ ಗುರು ಮತ್ತು ಕುಟುಂಬ ಸ್ಥಾನ ಅಂದರೆ 2ನೇ ಮನೆಯಲ್ಲಿ ಇರತಕ್ಕಂತಹ 3 ಗ್ರಹದ ಸಂಯೋಜನೆ ಮೊದಲ 15 ದಿವಸಗಳಲ್ಲಿ, ಶುಕ್ರ, ರವಿ ಮತ್ತು ಕುಜ. ಇದರ ಕಾರಣದಿಂದ ಶುಕ್ರ, ರವಿ ಪರಸ್ಪರ ಶತ್ರುಗಳು. ಜೊತೆಯಲ್ಲಿ 2ನೇ ಮನೆ ತುಲಾರಾಶಿಯವರಿಗೆ ವೃಶ್ಚಿಕ ರಾಶಿಯೂ ಕೂಡ ಆಗಿರುವುದರಿಂದ ಈ ಕುಟುಂಬದಲ್ಲಿ ಕೆಲವೊಂದು ಹಳೆಯ ವಿಚಾರಗಳು, ಅದರಲ್ಲೂ ಕೂಡ ಮಹಿಳೆಯರ ಸ್ತ್ರೀ ವಿಚಾರದ ಕಾರಣದಿಂದ ಕಲಹಗಳು ಏರ್ಪಡಬಹುದು. ಅಥವಾ ಕುಟುಂಬದಲ್ಲಿ ಪರಸ್ಪರ ಮಹಿಳೆಯರಿಗೆ ಮನಸ್ತಾಪಕಕ್ಕೆ, ಅಂದರೆ ಸ್ತ್ರೀಯರು ಪರಸ್ಪರ ಸಂಬಂಧಗಳು ಹದಗೆಡುವುದಕ್ಕೆ ಕಾರಣ ಆಗುವುದು. ಅಂದರೆ ಕುಟುಂಬದಲ್ಲಿ ಸ್ತ್ರೀಯರಿಂದ ಕಲಹಗಳು ಏರ್ಪಡುತ್ತೆ ಅಂಥೇಳಿ ಅರ್ಥ. ಆದ್ದರಿಂದ ಈ ವಿಚಾರವನ್ನು ತಿಳಿದುಕೊಂಡು ಆದಷ್ಟು ಸಹನೆಯಿಂದ ಇರಬೇಕಾಗತ್ತೆ. ಜೊತೆಯಲ್ಲಿ ಕುಟುಂಬದಲ್ಲಿ ಕೆಲವೊಂದು ರೋಗಗಳು ಕಾಡತಕ್ಕಂಥ ಅಗ್ನಿ ಸಂಬಂಧಿತ, ಅಂದರೆ ಉಷ್ಣ, ಶೀತ, ವಾತ, ಪಿತ್ತ, ಶೇಷ್ಮ, ಇವೆಲ್ಲ ತ್ರಿಗುಣ ದೋಷಗಳಿಂದ ರೋಗಗಳು ಬರುತ್ತೆ. ಆದ್ದರಿಂದ ಉಷ್ಣ ಸಂಬಂಧಿತವಾದಂತಹ ರೋಗಗಳ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸನ್ನಿವೇಶವು ಬರಬಹುದು. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ನಂತರ ರವಿಯ ಒಂದು ಧನುರ್ಮಾಸ, ಧನುರ್ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಧನುರ್ಮಾಸ ಅಂತೇಳಿ ನಾವು ಹೇಳ್ತೀವಿ. ಅದರಿಂದ ಈ ಆಸ್ತಿ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ, ಪಿತ್ರಾರ್ಜಿತ ಅಂದರೆ ಪಿತೃಮೂಲವಾದ ತಂದೆಯ ಕಡೆಯಲ್ಲಿ ಇರತಕ್ಕಂತಹ ಆಸ್ತಿ ಅಥವಾ ಬರತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ಕಲಹಗಳು ಕುಟುಂಬದಲ್ಲಿ ಏಳತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆದಷ್ಟು ಅದರ ಬಗ್ಗೆ, ಆಸ್ತಿ ವಿಚಾರದ ಬಗ್ಗೆ ಈ ತಿಂಗಳಲ್ಲಿ ಯಾವುದೇ ಮಾತುಕತೆಯನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮಿತ್ರನಾಗಿರತಕ್ಕಂತಹ ಶನಿ ದುಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಈ 4ನೇ ಸ್ಥಾನದಲ್ಲಿ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಅಷ್ಟೊಂದು ಎಲ್ಲ ರೀತಿಯಲ್ಲಿ ಈ ವಾಹನ ಅನಾವಶ್ಯಕವಾಗಿ ಬಿದ್ದು ಗಾಯ ಮಾಡಿಕೊಳ್ಳತಕ್ಕಂಥದ್ದು, ಅಥವಾ ವಯಸ್ಸಾದಿರತಕ್ಕಂಥವರು, ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ರೋಗ, ಯಾರಿಗೆ ಇನ್ನು BP, ಶುಗರ್ ಏನೇ ಇರ್ಬೋದು, ಇಂತಹದ ಒಂದು ಕಾರಣದಿಂದ ರೋಗ ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇರುತ್ತೆ. ಸೂಕ್ತವಾಗಿ ವೈದ್ಯರ ಸಲಹೆಯನ್ನು ಸಕಾಲದಲ್ಲಿ ಪಾಲಿಸ್ತಕ್ಕಂಥದ್ದು, ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ನಿರ್ಲಕ್ಷ್ಯ, ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅದರಿಂದಲೇ ತೊಂದರೆ ಆಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಗಮನವನ್ನು ಕೊಡತಕ್ಕಂಥದ್ದು ಒಳ್ಳೆಯದು. ಈ ತುಲಾರಾಶಿ ವಿಶೇಷವಾಗಿ ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಅಂತಹ ಕಾರಣದಿಂದ ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹದ್ದು ಇರುತ್ತೆ. ಎಚ್ಚರಿಕೆಯಿಂದ ಆಹಾರ ಸೇವನೆಯನ್ನು ಆದಷ್ಟು ಮನೆಯ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದು.
ಇದಷ್ಟು ಹೊರಗಡೆ ಆಹಾರದಿಂದ ಸತ್ವಶುದ್ಧಿ ಅಂತ ಹೇಳ್ತಾರೆ. ಅನಾರೋಗ್ಯ ಸಮಸ್ಯೆಗೆಲ್ಲ ನಾವು ಸೇವಿಸ್ತಕ್ಕಂಥ ಆಹಾರವೇ ಕಾರಣ. ಈ ತುಲಾರಾಶಿಗರು ಈ ತಿಂಗಳಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರದಿಂದ ಅನಾರೋಗ್ಯ ಸಮಸ್ಯೆ ಬರತಕ್ಕಂಥದ್ದಿರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಮಕ್ಕಳಿಂದ, ಅದರಲ್ಲೂ ಕೂಡ ಈ ಅಂದರೆ ಗಂಡು ಮಕ್ಕಳಿಂದ ತೊಂದರೆ ಆಗತಕ್ಕಂತಹದ್ದು, ಮಕ್ಕಳಿಂದ ಅಸಮಾಧಾನ, ಅತೃಪ್ತಿ ಅನ್ನತಕ್ಕಂಥದ್ದು ತುಲಾರಾಶಿಯವರಿಗೆ ಈ ತಿಂಗಳು ಉಂಟಾಗಬಹುದು. ಯಾಕೆಂದರೆ ಪಂಚಮ ಭಾವದಲ್ಲಿ ಪುತ್ರಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು, ಪಂಚಮ ಭಾವಾಧಿಪತಿ ಶನಿ ದುಸ್ಥಾನದಲ್ಲಿ, ಇದೆಲ್ಲ ಕಾರಣದಿಂದ ಮಕ್ಕಳಿಂದ ತೊಂದರೆ, ಮಕ್ಕಳಿಂದ ಕಿರಿಕಿರಿ ಆಗತಕ್ಕಂಥದ್ದು, ಅಥವಾ ಮಕ್ಕಳ ಭವಿಷ್ಯ ಏನಿದೆ ಅದು ಸರಿಯಾದ ರೀತಿಯಲ್ಲಿ ರೂಪಿತ ಆಗದೇ ಇರತಕ್ಕಂಥ ಇಂಥದ್ದನ್ನೆಲ್ಲ ನೀವು ನೋಡಬೇಕಾಗತ್ತೆ. ಜೊತೆಯಲ್ಲಿ ಈ ಯಾವುದೋ ಉನ್ನತ ಹುದ್ದೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ರಾಶಿಯವರ ಮಕ್ಕಳು ಏನಿದ್ದಾರೆ ಅವರು ಉನ್ನತ ಹುದ್ದೆಗೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಫಲಿಸೋದಿಲ್ಲ ಈ ತಿಂಗಳಲ್ಲಿ. ಆದ್ದರಿಂದ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳಲ್ಲಿ ಅದನ್ನು ಪ್ರಯತ್ನವನ್ನು ಮುಂದುವರಿಸ್ತಕ್ಕಂಥ, ನಿರಾಶರಾಗಬೇಡಿ, ಪ್ರಯತ್ನ ಮುಂದುವರಿಸಬೇಕು. ಅದು ಈ ತಿಂಗಳೇ ಆಗಬೇಕು ಅಂತೇನೂ ಇಲ್ಲ, ಅದಕ್ಕೆ ಗ್ರಹಗತಿಗಳು ಕೂಡ ಸಹಕರಿಸಬೇಕಾಗತ್ತೆ. ಜೊತೆಯಲ್ಲಿ ಅವಿವಾಹಿತರು ಏನಿದ್ದಾರೆ ತಮ್ಮ ಮಕ್ಕಳ ವಿವಾಹಕ್ಕೆ ಪ್ರಯತ್ನವೆಲ್ಲವೂ ಕೂಡ ನಿರಾಸೆಯಲ್ಲಿ ಕೊನೆಗೊಳ್ಳತಕ್ಕಂಥದ್ದು. ಅಂದರೆ ವಿವಾಹ ಈ ತಿಂಗಳಲ್ಲಿ ನೀವು ಸೆಟ್ ಆಯಿತು ಅಂತ ಅಂದ್ಕೊಂಡಿರ್ತೀರ, ಆಗುವುದೇ ಇಲ್ಲ, ಅಥವಾ ಸಂಬಂಧಗಳು ಬರುವುದಿಲ್ಲ. ಇನ್ನೂ ವಯಸ್ಸಾದಂತಹ ಮಗನಿಗೆ ಮದುವೆ ಆಗಿಲ್ಲ ಅನ್ನತಕ್ಕಂತಹ ಸಮಸ್ಯೆ ಎಲ್ಲ ಕಾಣಬಹುದು. ಆದ್ದರಿಂದ ಈ ವಿಚಾರದಲ್ಲಿ ನಿರಾಶರಾಗಬೇಡಿ, ಇಷ್ಟ ದೇವರನ್ನು ಪ್ರಾರ್ಥಿಸಿ ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು 6ನೇ ಮನೆಯಲ್ಲಿ ರೋಗಗಳು ಬಾಧಿಸ್ತಕ್ಕಂಥ, 6ನೇ ಮನೆಯಲ್ಲಿರ್ತಕ್ಕ ರೋಗ ಮತ್ತು ಶತ್ರುಗಳು, ಎರಡೂ ರೀತಿ ಹಿತಶತ್ರುಗಳ ಕಾಟ, ಜೊತೆಯಲ್ಲಿ ನೀವು ನಂಬಿರತಕ್ಕಂಥವರೇ ನಂಬಿಕಸ್ಥರಿಂದಲೇ ಮೋಸ ಹೋಗತಕ್ಕಂತಹದ್ದು ಕೂಡ ಇರುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ ನಿಮಗೆ ಎಷ್ಟೇ ಆತ್ಮೀಯರೇ ಇರಬಹುದು, ಎಷ್ಟೇ ನಂಬಿಕಸ್ಥರಿದ್ದರೂ ಕೂಡ ಒಂದು ಅಂತರವನ್ನು ಕಾಯ್ದುಕೊಳ್ಳಿ. ಯಾರನ್ನೂ ಹೆಚ್ಚಿಗೆ ನಂಬಬೇಡಿ, ಇದರಿಂದ ತೊಂದರೆ ಆಗುತ್ತೆ, ನೀವೇ ಕಷ್ಟ ಅನುಭವಿಸಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ, ಚಿಕ್ಕ ಪುಟ್ಟದಾದರೂ ಕೂಡ ಅದನ್ನು ನೀವು ನಿರ್ಲಕ್ಷ್ಯ ವಹಿಸಿದರೆ ಅದೇ ದೊಡ್ಡದಾಗಿ ಬಿಡುತ್ತೆ. ಆದ್ದರಿಂದ ರೋಗ ಮತ್ತು ಶತ್ರುಗಳ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ದಾಂಪತ್ಯ ಜೀವನ ಅಂತ ನಾವು ತೆಗೆದುಕೊಂಡಾಗ ಕೌಟುಂಬಿಕವಾಗಿ ಯಾವ ರೀತಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತಾ, ಪರಸ್ಪರ ಒಂದು ತಿಂಗಳಿದ್ದಾಗ ಇನ್ನೊಂದು ತಿಂಗಳು ಈ ಕಾಲದಲ್ಲಿ ದಂಪತಿಗಳು ಇರುವುದಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ ವಿಚ್ಛೇದನ ಇದೆ, ಎಷ್ಟೋ ಕುಟುಂಬಗಳ ವೈವಾಹಿಕ ಸಮಸ್ಯೆ ಇದೆ. ಇದಕ್ಕೆಲ್ಲ ಕಾರಣ ಆಗತಕ್ಕಂಥದ್ದು ಈ 7ನೇ ಮನೆಯಲ್ಲಿರ್ತಕ್ಕಂತಹ ಗ್ರಹಗತಿಗಳು. ತುಲಾರಾಶಿಯವರಿಗೆ ಈ ವಿಚಾರದಲ್ಲಿ ಈ ತಿಂಗಳು ಆದಷ್ಟು ಸಹನೆಯಿಂದ ವರ್ತಿಸಿ, ಆದಷ್ಟು ತಾವು ಹೊರಗಡೆ ದಂಪತಿಗಳು ಏನಿದ್ದಾರೆ ಏಕಾಂತವನ್ನು, ಅಂದರೆ ವಿಹಾರಕ್ಕೆ ಹೋಗತಕ್ಕಂಥದ್ದು, ದೂರ ಪ್ರಯಾಣವನ್ನು, ತೀರ್ಥಕ್ಷೇತ್ರಗಳಿಗೆ ಹೋಗತಕ್ಕಂಥ, ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗತಕ್ಕಂಥದ್ದು, ಹೀಗೆಲ್ಲ ಮಾಡಿದಾಗ ಬಾಂಧವ್ಯ ಇನ್ನೂ ವೃದ್ಧಿ ಆಗುತ್ತೆ. ಅದು ಆಗದೇ ಇದ್ದರೆ ತುಂಬ ಮನೆಯಲ್ಲೇ ಕುಳಿತುಕೊಳ್ಳತಕ್ಕಂಥದ್ದು, ಅನಾವಶ್ಯಕವಾಗಿ ಒಂದು ಮಾತು ಬಂದು ಅದರಿಂದ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗುತ್ತೆ. ಆದ್ದರಿಂದ ಈ ದಂಪತಿಗಳು ವಿಶೇಷವಾಗಿ ಈ ತಿಂಗಳಲ್ಲಿ ಆದಷ್ಟು ಸಹನೆಯಿಂದ ವರ್ತಿಸ್ತಕ್ಕಂಥದ್ದು, ವಿಹಾರಕ್ಕೆ ಹೋಗತಕ್ಕಂಥದ್ದು, ಇವೆಲ್ಲವನ್ನು ಅನುಸರಿಸಿದಾಗ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ನವವಿವಾಹಿತರು ಏನೋ ಹೊಸದಾಗಿ ಮದುವೆ ಆಗಿರತಕ್ಕಂಥವ್ರು ಇರ್ಬೋದು, ಅಥವಾ ಸಂತಾನದ ನಿರೀಕ್ಷೆಯಲ್ಲಿರತಕ್ಕಂಥವರಿಗೆ ಸಂತಾನದ ಒಂದು ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಜೊತೆಯಲ್ಲಿ ವಿಶೇಷವಾಗಿ ಯಾವುದೊಂದು ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥವರು ಏನಿರ್ತಾರೆ ಅವರಿಗೆ ಒಂದು ವಿಶೇಷವಾದಂತಹ ಗೌರವ ಮನ್ನಣೆ ಸಮಾಜದಲ್ಲಿ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಈ ಜೊತೆಯಲ್ಲಿ ವಿಶೇಷವಾಗಿ ನೀವು ಈ ಆತ್ಮೀಯರ ಒಂದು ಸಂದರ್ಶನ ಮಾಡತಕ್ಕಂಥದ್ದು, ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಆಗೋತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ವಿಶೇಷವಾದಂತಹ ಸಂತೋಷವನ್ನು ನಿಮಗೆ ಕೊಡುತ್ತೆ. ಈ ತಿಂಗಳಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಾ, ತುಂಬ ಆತ್ಮೀಯ ಬಂಧುಗಳ ಮನೆಗೆ ಹೋಗತಕ್ಕಂಥದ್ದು, ದೂರದ ಒಂದು ಕ್ಷೇತ್ರಕ್ಕೆ ಅಂದರೆ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಇಂತಹದ್ದೆಲ್ಲ ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಯಾವುದೇ ಒಂದು ಅದೃಷ್ಟಕ್ಕೆ ಅವರವರಿಗೆ ಭಾಗ್ಯಸ್ಥಾನ ಅಂಥೇಳಿ ಇರುತ್ತೆ. ಪಿತೃಸ್ಥಾನ ಅನ್ನತಕ್ಕಂಥದ್ದು ಇವೆಲ್ಲವೂ ಕೂಡ ಧರ್ಮಸ್ಥಾನ. ಧಾರ್ಮಿಕವಾದಂತಹ ಆಚರಣೆಯಿಂದ ಧಾರ್ಮಿಕವಾದಂತಹ ಕೆಲವೊಂದು ಆಚರಣೆಗಳು ನಿಮಗೆ ವಿಶೇಷವಾದಂತಹ ಬಲವನ್ನು, ಮಾನಸಿಕವಾದಂತಹ ಸ್ಥೈರ್ಯವನ್ನು ಕೊಡುತ್ತೆ. ಆದ್ದರಿಂದ ಆಧ್ಯಾತ್ಮಿಕವಾದಂತಹ ಆಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಇದರಿಂದ ಮನಸ್ಸಿಗೆ ಸಮಾಧಾನ ಅನ್ನತಕ್ಕಂಥದ್ದು ಸಿಗುತ್ತೆ.
ನಿಮ್ಮ ಎಲ್ಲ ಪುರುಷ ಪ್ರಯತ್ನ ಇದ್ದರೂ ಕೂಡ ಫಲ ಸಿಗದೇ ಇರತಕ್ಕಂಥದ್ದು ಆಗಬಹುದು. ಆದ್ದರಿಂದ ಆದಷ್ಟು ನೀವು ಧಾರ್ಮಿಕವಾದಂತಹ ಚಿಂತನೆ, ಧಾರ್ಮಿಕವಾದಂತಹ ಕ್ಷೇತ್ರಕ್ಕೆ ಭೇಟಿ ಕೊಡುವುದರಿಂದ ನೀವು ಅಂದುಕೊಂಡಂತಹ ಕೆಲಸವೆಲ್ಲವೂ ಕೂಡ ಈ ತಿಂಗಳಲ್ಲಿ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ, ದೇವಿಯ ಸ್ತೋತ್ರ ಪಠನೆ ಇಂತಹದ್ದನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಗುರುವಿನ ಒಂದು ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಗುರು ಇರುವುದರಿಂದ ನೀವು ಸ್ವಲ್ಪ ಇದು ಆಧ್ಯಾತ್ಮಿಕವಾದಂತಹ ಸ್ಪರ್ಶವನ್ನು, ಆಧ್ಯಾತ್ಮಿಕ ಟಚ್ ನೀವು ಕೊಟ್ಟರೆ, ಸ್ಪಿರಿಚುವಲ್ ಟಚ್ಚನ್ನು ಕೊಟ್ಟರೆ ಜೀವನದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಾ ಈ ತಿಂಗಳು ಅಂತ ಹೇಳ್ಬೋದು. ನಿಮ್ಮ ಪ್ರಯತ್ನಕ್ಕಿಂತ ದೈವಾನುಗ್ರಹ ಈ ತಿಂಗಳಲ್ಲಿ ತುಂಬ ಪ್ರಮುಖವಾಗುತ್ತೆ. ಇನ್ನು ಉದ್ಯೋಗವನ್ನು ಬದಲಾವಣೆ ಮಾಡತಕ್ಕಂಥವರು ಏನಿದ್ದಾರೆ ಈ ತಿಂಗಳಲ್ಲಿ ಮಾಡುವುದು ಬೇಡ. ಅಥವಾ ಉದ್ಯೋಗ ಹೊಸದಾಗಿ ಏನಾದರೂ ಕೆಲಸ ಪ್ರಾರಂಭ ಮಾಡತಕ್ಕಂಥದ್ದಿದ್ದರೆ ನೀವು 15 ದಿನಗಳ ನಂತರ, ಅಂದರೆ 15 ದಿನಗಳ ನಂತರದಲ್ಲಿ, ಅಂದರೆ ಧನುರ್ಮಾಸವನ್ನು ಕಳೆದ ನಂತರದಲ್ಲಿಯೇ ಹೊಸ ಯೋಚನೆಗಳನ್ನು ನೀವು ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು 11ನೇ ಕೇತು ಇರುವುದರಿಂದ ಒಂದು ಯಾವುದೇ ಬಂದರೂ ಕೂಡ ನಿಮಗೆ ಒಂದು ಅನಾವಶ್ಯಕವಾಗಿ ಸಮಸ್ಯೆಗಳು ಕಾಣಬಹುದು, ಹಣ ನಿಲ್ಲದೇ ಇರಬಹುದು. ಏಕೆಂದರೆ 11ನೇ ಮನೆ ಎಷ್ಟೋ ರಾಶಿಗಳಲ್ಲಿ ಚೆನ್ನಾಗಿಲ್ಲವೇ ಇಲ್ಲ. ಅದರಿಂದ ಹಣ ಉಳಿಯೋದಿಲ್ಲ ಅನ್ನತಕ್ಕಂತಹ ಸಮಸ್ಯೆ, ಆರ್ಥಿಕ ಸಂಪತ್ತು ಉಳಿಯುವುದಿಲ್ಲ, ಸ್ಥಿರ ಲಕ್ಷ್ಮಿ ಅನುಗ್ರಹ ಇಲ್ಲ ಅಂತೇಳಿ ಹೇಳಬೇಕಾಗುತ್ತೆ. ಆದ್ದರಿಂದ ಏನೇ ಬಂದರೂ ನೀವು ಯಾವುದೇ ಒಂದು ಹಣವನ್ನು ತೊಡಗಿಸಬೇಕಾದರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ, ಅಥವಾ ಹಣವನ್ನು ಯಾರಿಗಾದರೂ ಕೊಡಬೇಕಾದರೆ, ಏನು ಖರೀದಿ ಮಾಡಬೇಕಾದರೆ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ. ಯಾಕಂದರೆ ಅನಾವಶ್ಯಕವಾದಂತಹ ಖರೀದಿ ಮಾಡತಕ್ಕಂತಹ ಮನಪ್ರವೃತ್ತಿ ಬಂದುಬಿಡುತ್ತೆ. ಬೇಕಾಗಿರಲಿ ಬೇಡದೇ ಇದ್ರೂ ಕೂಡ ವಸ್ತುಗಳನ್ನು ಕೊಂಡುಕೊಂಡು ಆ ಮೂಲಕ ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡತಕ್ಕಂಥದ್ದು, ಇಂತಹದ್ದನ್ನು ಈ ತಿಂಗಳಲ್ಲಿ ಮಾಡಬೇಡಿ. ಇದರಿಂದ ನಿಮಗೆ ಯಾವುದೇ ರೀತಿ ಉಪಯೋಗ ಆಗುತ್ತದೆ. ಕೊಂಡುಕೊಂಡಂತಹ ಖರೀದಿ ಮಾಡಿದಂತಹ ವಸ್ತುವಿನಿಂದ ನಿಮಗೆ ಯಾವುದೇ ಒಂದು ಅಭಿವೃದ್ಧಿ ಅಥವಾ ನೀವು ಅಂದುಕೊಂಡಂತೆ ಅದರ ಗುಣಮಟ್ಟ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದರಿಂದ ಖರೀದಿಯನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನು ಬುಧ ವ್ಯಯವನ್ನು ಸೂಚಿಸ್ತಕ್ಕಂತಹ ದುಸ್ಥಾನಾಧಿಪತಿಯಾದಂತಹ ಬುಧನ ಒಂದು ವಿಶೇಷವಾದಂತಹ ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಅವನು ಉತ್ತಮವಾದಂತಹ, ನೀವು ಸ್ವಲ್ಪ ಮನಸ್ಸು ಮಾಡಿದರೆ, ಸ್ಥಿರವಾಗಿ ಬುದ್ಧಿಯನ್ನು ಇಟ್ಟುಕೊಂಡ್ರೆ ಹಣವನ್ನು ಉಳಿಸಬಹುದು. ಅದನ್ನು ನಾನು ಮೊದಲೇ ಹೇಳಿದಂತೆ ಅನಾವಶ್ಯಕ ಖರೀದಿ ಇಂತಹದ್ದನ್ನೆಲ್ಲ ಮುಂದಕ್ಕೆ ಹಾಕುವುದರಿಂದ ಈ ತಿಂಗಳಲ್ಲಿ ಸ್ವಲ್ಪ ಹಣವನ್ನು ಉಳಿಸುವುದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮಿಶ್ರ ಫಲ ಅಂತೇಳಿ ನಾವು ಹೇಳಬಹುದು ಈ ತುಲಾ ರಾಶಿಯವರಿಗೆ. ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಫಲವನ್ನು ಪಡೆಯಬೇಕಾದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಇರತಕ್ಕಂಥ ಗತಿಗಳಿಗೆ ಅನುಸಾರವಾಗಿ ಇಲ್ಲಿಯ ಗೋಚಾರದಲ್ಲಿ ಫಲವು ಇಲ್ಲದೇ ಇದ್ದರೆ ಇರುವುದಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ತಾವು ತಿಳಿದುಕೊಂಡು ಕೆಲವೊಂದು ವಿಶೇಷವಾದಂತಹ ದೇವಿಯ ಆರಾಧನೆ, ದೇವಾಲಯಕ್ಕೆ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡತಕ್ಕಂಥದ್ದು, ಕನಕದಾರ ಸ್ತೋತ್ರ ಪಠನೆಯನ್ನು ಮಾಡತಕ್ಕಂಥದ್ದು, ಇದನ್ನೆಲ್ಲ ಮಾಡುವುದರಿಂದ ನಿರೀಕ್ಷಿತವಾದಂತಹ ಫಲವನ್ನು ಈ ತಿಂಗಳಲ್ಲಿ ಪಡೆಯುವುದಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.